ಹಾಯ್ ಎಲ್ಲರಿಗೂ. ನಾನೀಗ ಅಲಸಂದೆ ಬೀಜ ಪಲ್ಯ ಮಾಡುವುದ ರೆಸಿಪಿಯನ್ನು ತೋರಿಸಿಕೊಡ್ತೇನೆ. 1 ಕಪ್ಪು ಅಲಸಂದೆ ಬೀಜ ಆಲ್ರೆಡಿ ನಾನು ಬೇಯಿಸಿ ಇಟ್ಟಿದ್ದೇನೆ. ಅದು ಒಗ್ಗರಣೆಗೆ ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೆಟೊ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಮಸಾಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. 1-2 ಸ್ಪೂನು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಜೀರಿಗೆ ಹುಡಿ, ಅರ್ಧ ಸ್ಪೂನು ಮೆಣಸಿನ ಹುಡಿ, 1/4 ಸ್ಪೂನು ಗರಂ ಮಸಾಲ ಮತ್ತು ಸ್ವಲ್ಪ ಹಿಂಗು ಹಾಕಬೇಕು. ಹಿಂಗು ಬೇಕಾದರೆ ಮಾತ್ರ ಹಾಕ್ಬೋದು. ಗ್ಯಾಸಲ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 2-3 ಸ್ಪೂನು ಎಣ್ಣೆಯನ್ನು ಹಾಕ್ತೇನೆ. ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈಗ ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಕರಿಬೇವು, ನೀರುಳ್ಳಿ, ಇದು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ. ನಾನು ಅಲಸಂದೆ ಬೀಜ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ನೀವು ನೋಡಿ ಉಪ್ಪು ಹಾಕಿರಿ. ಈಗ ನಾನು ಎಲ್ಲ ಮಸಾಲವನ್ನು ಹಾಕ್ತೇನೆ. ಅರ್ಧ ಸ್ಪೂನು ಮೆಣಸಿನ ಹುಡಿ, 1-2 ಸ್ಪೂನು ಕೊತ್ತಂಬರಿ ಹುಡಿ, 1/4 ಸ್ಪೂನು ಗರಂ ಮಸಾಲ ಮತ್ತು 1/4 ಸ್ಪೂನು ಜೀರಿಗೆ ಹುಡಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಗ್ಯಾಸ್ ಸ್ಲೋವಲ್ಲಿ ಇಡೀರಿ. ಫಾಸ್ಟ್ ಇಟ್ಟರೆ ಈಗ ನಾನು 1 ಕಾಯಿಮೆಣಸು ಹಾಕ್ತೇನೆ ಮತ್ತು 1 ಟೊಮೆಟೊ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಆಯಿತು. ಮಸಾಲ, ಟೊಮೆಟೊ, ನೀರುಳ್ಳಿ ಎಲ್ಲ ಮಿಕ್ಸ್ ಆಯಿತು. ಈಗ ತುಂಬ ಸಾಫ್ಟ್ ಆಯಿತು. ಈಗ ನಾನು ಬೇಯಿಸಿಟ್ಟ ಅಲಸಂದೆ ಬೀಜವನ್ನು ಹಾಕ್ತೇನೆ. ನೀರು ಹಾಕಬೇಕಂತ ಇಲ್ಲ, ಅದರಲ್ಲೇ ಸ್ವಲ್ಪ ನೀರು ಇರ್ತದೆ. ನಾನು ಪಲ್ಯ ಮಾಡೋದು, ಅದಕ್ಕೋಸ್ಕರ ಹೇಳೋದು.
ಒಂದು 5 ನಿಮಿಷ ನಾನು ಹೀಗೆ ಗ್ಯಾಸಲ್ಲಿ ಬಿಡ್ತೇನೆ. ಮಸಾಲ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಈ ಪಲ್ಯದಲ್ಲಿ ಚಪಾತಿ ಪರೋಟ ತಿನ್ನಲಿಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿ ಹೇಗೆ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಈಗ ಅಲಸಂಡೆ ಬೀಜದ ಪಲ್ಯ ರೆಡಿ ಆಯಿತು. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಬಾಯ್.